ಇನ್ನು ಇವತ್ತಿನ ಒಂದು ವಿಶೇಷತೆ ನಿಮಗೆಲ್ಲ ಗೊತ್ತೇ ಇದೆ. HMPV ವೈರಸ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಚೀನಾ ದೇಶದಲ್ಲಿ ಮತ್ತೆ ಇದು ಜನ್ಮ ತಾಳಿದೆ. ಸೊ ಕೋವಿಡ್-19 ಅನ್ನೋ ಮಹಾಮಾರಿ ನಮ್ಮನ್ನೆಲ್ಲರನ್ನೂ ಕೂಡ ತಲ್ಲಣಗೊಳಿಸಿತ್ತು. ಹಾಗೆ ಎಷ್ಟೋ ದೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆ ಕೂಡ ಕುಗ್ಗಿ ಹೋಗಿತ್ತು. ಸೊ ಅಂಥ ಪರಿಸ್ಥಿತಿಯನ್ನು ಎದುರಿಸಿ ನಿಂತು ಮತ್ತೆ ಮುಂದೆ ಸಾಗ್ತಾ ಇರುವಂಥ ಸಮಯದಲ್ಲಿ ಮತ್ತೊಂದು ವೈರಸ್, ಭಯಾನಕ ವೈರಸ್ ಅಂತಲೇ ಹೇಳ್ಬೋದು, ಮತ್ತೆ ಅದೇ ದೇಶದಲ್ಲಿ ಅಂದರೆ ಚೈನಾ ದೇಶದಲ್ಲಿ ಜನ್ಮ ತಾಳಿದೆ. ಚೈನಾ ಮತ್ತು ಜಪಾನ್ ದೇಶಗಳ ವ್ಯವಸ್ಥೆಯನ್ನು ನಿಜವಾಗ್ಲೂ ನೋಡಿದ್ರೆ ಚಿಂತಾಜನಕವಾಗುತ್ತೆ. ಇನ್ ಕೇಸ್ ನಮ್ಮ ದೇಶಕ್ಕೆ ಏನಾದರೂ ಎಂಟ್ರಿ ಕೊಟ್ಬಿಟ್ರೆ ಮತ್ತೆ ಕೋವಿಡ್-19 ಅನ್ನೋಂಥ ಮಹಾಮಾರಿಯ ಕಾಲಕ್ಕೆ ನಾವು ಹೋಗ್ಬಿಡ್ತೀವ ಅನ್ನೋವಂಥ ಎಲ್ಲರಿಗೂ ಒಂದು ಭಯಾನಕ ಅಥವಾ ಭಯ ಅನ್ನೋದು ಕಾಡ್ತಾ ಇದೆ. ಸೊ HMPV ವೈರಸ್ನ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಡಾಕ್ಟರ್ ನಮಗೆ ಹೇಳಿದರು. ಸೊ ಶೀತ, ಜ್ವರ, ಕೆಮ್ಮು, ನೆಗಡಿ ಈ ರೀತಿಯಾದಂಥ ಕಾಮನ್ ಆಗಿರುವಂಥ ಒಂದು ವೈರಸ್ ಇದು. ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ನಮಗೆ ಸಜೆಷನ್ ನೀಡ್ತಾ ಇದ್ದಾರೆ. ಡಾಕ್ಟರ್, ಕಾಮನ್ ಆಗಿ ಜ್ವರ, ಶೀತ, ನೆಗಡಿ ಆದರೆ ಒಂದು 3 ದಿನದವರೆಗೂ ನೀವು ಆರಾಮಾಗಿ ಇರ್ಬೋದು. 3 ದಿನಕ್ಕಿಂತ ನಂತರ ಅದೇನಾದ್ರು ಕ್ಯೂರ್ ಆಗಲಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅನ್ನೋವಂಥದ್ದು ನೀವು ಹೇಳ್ತೀರಾ. ಸೊ ಈ ಒಂದು ವೈರಸ್ಸಲ್ಲಿ ಜ್ವರ, ಶೀತ, ಕೆಮ್ಮು ಬಂದರೆ ನಾವು ಪ್ರಿಕಾಷನ್ ಯಾವ ಥರ ತಗೊಳ್ಬೇಕಾಗತ್ತೆ? ಅಮ್ಮ, ಇದು ಫ್ಲೂ ಅಂತೀವಲ್ಲ, ಕಾಮನ್ ಕೋಲ್ಡ್ ಅಂತೀವಲ್ಲ, ಇದು ಇವತ್ತಿಂದಲ್ಲ, ತಲತಲಾಂತರದಿಂದ ಇದೆ. ಹಿಂದೆ ನಮಗೆ ತಮಾಷೆಗೆ ಹೇಳೋರು, ನಿಮಗೇನಾದರೂ ನೆಗಡಿ ಕೆಮ್ಮು ಬಂದರೆ, ಇನ್ಫ್ಲೂಯೆನ್ಸಾ ಕಾಮನ್ ಬಂದರೆ 1 ವಾರ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ಅಜ್ಜಿ ಕಷಾಯ ಕುಡಿದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಡಾಕ್ಟ್ರ್ ಹತ್ರ ಹೋದರೆ 7 ದಿನಕ್ಕೆ ವಾಸಿ ಆಗುತ್ತೆ. ಅಂದರೆ ಇದನ್ನು ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನಿಮ್ಮ ಬಾಡಿಗೆ ನೀವು ಸೆಲ್ಫ್ ಪ್ರೊಟೆಕ್ಷನ್ ತೊಗೊಂಡ್ರೆ ಬಿಸಿನೀರು ಕುಡೀರಿ, ಆರಾಮಾಗಿ ಊಟ ಮಾಡಿ. ಬಟ್ ಇಲ್ಲಿ ನೋಡಿಮ್ಮ, ಟ್ರೀಟ್ಮೆಂಟ್ಗಿಂತಲೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್. ನಮ್ಮಿಂದ ಬೇರೆಯವ್ರಿಗೆ ಹೋಗ್ದಂಗೆ ನೋಡ್ಕೋಬೇಕು ಅಂದರೆ ವೆರಿ ಸಿಂಪಲ್ಲು. ಮೂಗು ಮುಚ್ಕೊಳ್ಳಿ, ಅವಲ್ಲಿ ನೀವು ಇದರೊಳಗೆ ತೋರಿಸ್ತಾ ಇದ್ದೀರಿ ಹೆಂಗೆ ಕೆಮ್ಮುವಾಗೆ. ಆ್ಯಂಡ್ ಒಂದು ಮಾಸ್ಕ್ ಅಂತೂ ನಮ್ಮದು ಒಂದು ಡ್ರೆಸ್ ಕೋಡ್ ಆಗಿಬಿಟ್ಟಿದೆ ಕೊರೋನಾ ಬಂದಾಗಿಂದ. ದಯವಿಟ್ಟು ಇಂಥ ಸಮಯದಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಏನೇ ಮುಟ್ಲಿ ದಯವಿಟ್ಟು ಕೈ ತೊಳ್ಕೊಳ್ಳಿ. ನೀವು ಹೊರಗಡೆ ಎಲ್ಲೋ ಏನೋ ಮುಟ್ಟಿಬಿಟ್ಟು ಬಂದು ಮಾರ್ಕೆಟ್ನೊಳಗೋ ಅಥವಾ ಬಜಾರ್ನೊಳಗೋ ಬಂದು ನಿಮ್ಮ ಮಕ್ಕಳನ್ನ ಹಂಗೆ ಎತ್ಕೋಬೇಡಿ. ಇಷ್ಟು ಸುಲಭ. ಆ್ಯಂಡ್ 3 ದಿನದೊಳಗೆ ನಾನು ಯಾಕೆ ಹೇಳಿದೆ ಅಂದರೆ ತಾನಷ್ಟೇ ತಾನೇ ಆಗುತ್ತೆ. ನೀವು ಗಾಬರಿ ಆಗ್ಬಿಟ್ಟು ICUಗೆ ಹೋಗ್ತೀನಿ, ವಿಕ್ಟೋರಿಯಾಗೆ ಹೋಗ್ತೀನಿ, ಎಲ್ಲೂ ಹೆದರ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ನೀವು ಭಾಳ ಸರಳವಾದ ಔಷಧಿ ಅಂದರೆ ಪ್ಯಾರಾಸಿಟಮಾಲ್ ಅಂತೀವಿ ನಾವು, ಮೂಗಿನ ಡಿಕಂಜೆಸ್ಟೆಡ್ ಅಂತೀವಿ, ಆ್ಯಂಟಿಹಿಸ್ಟಮಿನ್ ಅಂತೀವಿ. ಇಷ್ಟೇ ನಿಮ್ಮ ಸಿಂಪಲ್ಲು, ಗಾಬರಿನೇ ಆಗೋಕ್ಕೆ ಬೇಡ. ಬಟ್ ಏನಾದರೂ ಈ ಜ್ವರ ಪರ್ಸಿಸ್ಟೆಂಟ್ಲಿ ಅಂತೀವಿ ನಾವು ನೋಡಿ. ಅಪ್ಪರ್ ರೆಸ್ಪಿರೇಟ್ರಿ ನಮ್ಮಲ್ಲಿ ಭಾಳ ಸಿಂಪಲ್. ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್, ಲೋವರ್ ರೆಸ್ಪಿರೇಟ್ರಿ ಅಂದರೆ ಲಂಗ್ಸ್ ಇರ್ತವೆ. ಈ 3-4 ದಿನ ಮ್ಯಾಕ್ಸಿಮಮ್ 1 ವಾರದೊಳಗೆ ನಿಮ್ಗೇನಾದರೂ ದಿನೇ ಜ್ವರ ಜಾಸ್ತಿ ಆಯಿತು, ತುಂಬ ಆಲಸ್ಯ ಆಯಿತು ಅಂದರೆ ಅದು ಆಲ್ರೆಡಿ ನ್ಯೂಮೋನಿಯಾ ಆಗಿದೆ ಅಂತ. ಇದು ಇನ್ನೊಂದು ಭಾಳ ಸಿಂಪಲಾಗಿ ಹೇಳ್ತೀನಿ ನಾನು. ವೈರಸ್ ಕಾಯಿಲೆ 3 ದಿನ ಇದ್ಮೇಲೆ ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆಗುತ್ತೆ. ಬ್ಯಾಕ್ಟೀರಿಯಾ ಎಂಟ್ರಿ ಆಗಿ ಶುರುವಾಗ್ತವೆ, ಆವಾಗ ನ್ಯೂಮೋನಿಯಾ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಹಾಸ್ಪಿಟ್ಲ್ ಬೇಕಾಗುತ್ತೆ, ವೈದ್ಯರ ಸಲಹೆ ಬೇಕಾಗುತ್ತೆ, ವೈದ್ಯರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಗಾಬರಿ ಆಗಬೇಡಿ. ಅದಕ್ಕೆ ನಾನು ಹೇಳಿದ್ದು ಭಾಳ ಸರಳವಾಗಿ, ನೆಗಡಿ ಕೆಮ್ಮು ಜ್ವರ ತನ್ನಷ್ಟಿಗೆ ತಾನೇ ಹಂಗನ್ಕೊಂಡಿರ್ಬೇಡಿ. ಮಗು ಅಳುತ್ತೆ, ಮೂಗು ಕಟ್ಕೊಂಡ್ಬಿಟ್ಟಿರ್ತದೆ, ತಲೆ ಸಿಡಿಯುತ್ತೆ, ಏನೂ ಬೇಕಿಲ್ಲ. ಸಿಂಪಲ್ ಪ್ಯಾರಾಸಿಟಮಾಲ್ ಅಂತೀವಿ ನಾವು, ಆ್ಯಂಟಿಹಿಸ್ಟಮಿನ್ ಅಂತೀವಿ. ಆಮೇಲೆ ಬಿಸಿ ಹಾಲು, ಕಾಫಿ, ಹಾರ್ಲಿಕ್ಸ್ ಇಂಥ ಮಕ್ಕಳಿಗೆ ಕೊಡಿ. ಸೊ ಜೋಪಾನದಾಗಿ ಬೆಚ್ಚಗೆ ಒದಿಸ್ಬೇಕು ಮಕ್ಕಳಿಗೆ. ಈ ಚಳಿಗಾಲದ ಕಾಯಿಲೆಗಳಲ್ಲಿ, ಬೇಸಿಗೆಯಲ್ಲಿ ಹೆಂಗೆ ನಾವು ಬಟ್ಟೆ ಎಲ್ಲ ತೆಗೆದು ಮೈ ಒರೆಸ್ರಿ ಅಂತ ಹೇಳ್ತೀವಲ್ಲ, ಚಳಿಗಾಲದಲ್ಲಿ ಹಂಗಲ್ಲ. ಆದಷ್ಟು ಉಲ್ಲನ್ ಕ್ಲಾತ್ ಹಾಕಿ, ಕಿವಿಗೆ ಮಫ್ಲರ್ ಕಟ್ಟಿ, ಕಿವಿಯಿಂದ ಥಂಡಿ ಗಾಳಿ ಹೋಗ್ದಂಗೆ ನೋಡ್ಕೊಳ್ಳಿ. ಇಷ್ಟು ಮಾಡಿದರೆ ಮಕ್ಕಳು ಭಾಳ ಖುಷಿಯಿಂದ ಇರ್ತವೆ. ನಿಮಗೆ ಆಮೇಲೆ ಆದಷ್ಟು ಆ ಮಗುನ ನಿಮ್ಮ ಮನೆಯಲ್ಲಿ ಐಸೋಲೇಟ್ ಮಾಡಿ, ಒಂದು ಸೆಪ್ರೇಟ್ ರೂಮ್ನಾಗಿಡಿ. ಇಷ್ಟೇ ಈ ಕಾಯಿಲೆಯ ಇದುವರೆಗೂ ಇರೋದು. ಅದಕ್ಕೆ ನಾವು ಯಾಕೆ ಹೆದರ್ಕೋಬೇಡಿ ಅಂತ ಪದೇ ಹೇಳ್ತೀವಿ ಅಂದರೆ, ಬರುತ್ತೆ, ಇದು ಭಾಳ ಈಸಿಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಇವಾಗ ಏನೂ ಇಲ್ಲ, ನನ್ನ ಪಕ್ಕದಾಗ ಇನ್ನೊಬ್ಬರು ಕೂತಿರೋ ನಾನು ಒಂದು ಸರಿ ಸೀನ್ ಇದ್ರೆ ಸಾಕು ಅವ್ರಿಗೆ ಹೋಗುತ್ತೆ. ಸೊ ಆದ್ದರಿಂದ ಇವೆಲ್ಲ ವಿಚಾರಗಳನ್ನ ಸರಳವಾಗಿ ಜನಗಳಿಗೆ ತಿಳಿಸೋಕ್ಕೆ ನಾವಿಬ್ಬರು ಕೂತಿದ್ದೀವಿ. ವಿ ಆರ್ ಡೂಯಿಂಗ್ ದಟ್ ಜಾಬ್. ಹಾಗಿದ್ರೆ ನೀವು ಹೇಳೋ ಪ್ರಕಾರವಾಗಿ ನಾವು ಭಯ ಪಡುವಂಥ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀರಾ? ಹಾಗಿದ್ರೆ ಹೌದು, ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈ ಹಿಂದಿನ ಅನುಭವ ನಾನು ಹೇಳ್ತೀನಿ. ಓದಾಗಲೂ ಕೂಡ, ಕಳೆದ ಕೊರೋನಾ ಟೈಮ್ನಲ್ಲೂ ಕೂಡ ನನಗೆಲ್ಲ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾವು ಧೈರ್ಯ ಹೇಳೋದಿದೆಯಲ್ಲ, ಒಬ್ಬ ವೈದ್ಯನ ಕರ್ತವ್ಯ ಅದು. ನಾನು ಹೇಳಿದ ಆ ಧೈರ್ಯದಲ್ಲಿ ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಟ್ಯೂನ್. ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನೀವು ಕೆಲವು ಮಾತಾಡ್ತೀರಿ, ಪಾಪ ನಾವೇನು ಮಾಡೋಕ್ಕಾಗಲ್ಲ, ಇದು ಮರಣ ಮೃದಂಗವನ್ನು ಬಾರಿಸುವ. ನಾನು ಭಾಳ ಸಾರಿ ಹೇಳ್ತೀನಿ, ದಟ್ ಈಸ್ ನಾಟ್ ಎ ಸೂಟಬಲ್ ವರ್ಡ್. ಆಗುತ್ತೆ ಇಲ್ಲ ಅನ್ನೋದಲ್ಲ, ಆದರೆ ಎಲ್ಲೋ ಒಂದು ಕಡೆ ಇಟ್ಸ್ ಎ ಸಿಂಪಲ್ ರೆಸ್ಪಿರೇಟರಿ ವೈರಸ್, ಗೊಣ್ಣೆ ಸುರಿಸೋ ವೈರಸ್ ಅಂತ
ಜನಗಳಿಗೆ ಹೇಳಿದರೆ ಅರ್ಧ ಧೈರ್ಯ ಬರುತ್ತೆ. ಹಂಗನ್ಕೊಂಡು ಕೇರ್ಲೆಸ್ ಆಗಿರಬೇಡಿ ಅನ್ನೋದು ಅಷ್ಟೇ ನಮ್ಮ ಆತಂಕ. ಎಸ್ ಡಾಕ್ಟರ್, ನೀವು ಹೇಳಿದಾಗೆ ಕೋವಿಡ್-19ನಲ್ಲೂ ಕೂಡ ಎಷ್ಟೋ ಪೇಷಂಟ್ಸು ಪ್ಯಾನಿಕ್ ಆಗಿ ಅವರು ಸಾವನ್ನು ಅಪ್ಪಿದ್ರು ಅನ್ನೋಂಥ ಕೇಸಸ್ ಕೂಡ ನಾವು ಕೇಳಿದ್ದು ಉಂಟು. ಸೊ ನೀವು ಹೇಳೋ ಪ್ರಕಾರವಾಗಿ HMPV ವೈರಸ್ಸು ಕೂಡ ಭಯಾನಕ ಒಂದು ವೈರಸ್ ಅಲ್ಲ. ಸೊ ಸಮಾಧಾನವಾಗಿ ಇರಿ. ಸೊ ಕ್ಯಾಶುಯಲ್ ಆಗಿ ಬರುವಂಥ ಒಂದು ಸಿಂಟಮ್ಸ್ ಬರುತ್ತೆ ಅಂತ ನೀವು ಹೇಳ್ತೀರಾ ಹಾಗಿದ್ರೆ? ಹೌದಮ್ಮ, ಈ HMPV ಅಂದ ತಕ್ಷಣ ಇನ್ನೊಂದೇನೋ ಹೊಸದು ಬಂದ್ಬಿಡ್ತೇನೋ ನಮ್ಮನ್ನು ಎದುರಿಸ್ಲಿಕ್ಕೆ. ಈ ವೈರಸ್ಗಳಿಗೆ ನಾಮಿನೇಷನ್ ಟರ್ಮಿನಾಲಜಿ ಅಂತೀವಿ ನಾವು, ಅದಕ್ಕೆ ನಾಮಕರಣ ಮಾಡ್ತಾ ಹೋಗ್ತೀವಿ ಬೇರೆ ಬೇರೆ. ಇದು ಒಂದು ಕೂಡ ಇಟ್ಸ್ ಎ ಮೆಟಾ ವೆರೈಟಿ ಅಂತೀವಿ ನಾವು. ಅಷ್ಟು ಡೀಟೇಲ್ಸ್ ಜನಗಳಿಗೆ ಬೇಕಿಲ್ಲ. ಇಟ್ ಈಸ್ ಒನ್ ವೆರೈಟಿ ಆಫ್ ಅಪ್ಪರ್ ರೆಸ್ಪಿರೇಟರಿ ವೈರಸ್. ಹೆಂಗೆ ಕೋವಿಡ್ನಲ್ಲಿ ಬೇರೆ 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 ಸಮಯದಲ್ಲಿ ವೈರಸ್ಗಳು ಸುಮ್ಮನೆ ಇರೋದಿಲ್ಲ, ಮ್ಯೂಟೇಟ್ ಆಗ್ತಾನೆ ಇರ್ತವೆ. ಯಾಕಂದರೆ ಅವು ಸರ್ವೈವಲ್ ಅದು. ಹಂಗಾಗಿ ಈ ಕಾಮನ್ ಕೋಲ್ಡಿನ ವೈರಸ್ ಇದೆಯಲ್ಲ ಅದು ಕೂಡ ಸೊ ಮ್ಯೂಟೇಟ್ ಆಗ್ತಾನೇ ಇರ್ತದೆ. ಅದಕ್ಕೆ ನೀವು ನೋಡಿ ವ್ಯಾಕ್ಸಿನ್ ಬಂತು ನಮ್ಮ ಕೊರೋನಾ ಟೈಮ್ನಲ್ಲಿ. ಇದಕ್ಕೆ ವ್ಯಾಕ್ಸಿನ್ ಇದೆಯಾ ಡಾಕ್ಟ್ರೆ ಅಂದರೆ, ಈ ವೈರಸ್ಗಳಿಗೆ ವ್ಯಾಕ್ಸಿನ್ ಕಂಡುಹಿಡಿಯೋದು ಭಾಳ ಕಷ್ಟ. ಯಾಕಂದರೆ ನಾನು ಕಷ್ಟಪಟ್ಟು ನಮ್ಮ ವಿಜ್ಞಾನಿಗಳು ಅದಕ್ಕೊಂದು ಇದನ್ನು ಕಂಡುಹಿಡಿಯೋಕ್ಕೆ ಶುರು ಮಾಡ್ತಾರೆ, ಅಷ್ಟೊತ್ತಿಗೆ ಇದು ಬದಲಾವಣೆ ಆಗ್ಬಿಟ್ಟಿರ್ತದೆ. ಇಷ್ಟು ಎಫರ್ಟು ಕೂಡ ವೇಸ್ಟ್ ಆಗಿಬಿಡುತ್ತದೆ. ಅದರಿಂದ ತುಂಬ ಜನ ನಮ್ಮನ್ನು ಕೇಳುವಂಥ ಸರಳ ಕ್ವಶನ್ನು, ಯಾಕೆ ವ್ಯಾಕ್ಸಿನ್ ಕಂಡಿಲ್ಲ? ಫ್ಲೂ ವ್ಯಾಕ್ಸಿನ್ ಅಂತ ಇದೆ, ಬಟ್ ಅದು ಆ ಪರ್ಟಿಕ್ಯುಲರ್ ಟೈಮ್ ವೈರಸ್ಗಿರುತ್ತೆ, ಅದು ಮ್ಯೂಟೇಟ್ ಆಗಿಬಿಡುತ್ತೆ, ರೂಪಾಂತರಗೊಳ್ಳುತ್ತೆ, ಅದರಿಂದ ಆಗೋದಿಲ್ಲ. ಹಂಗಾಗಿ ಇವತ್ತಿನ ಭಾಳ ಇಂಪಾರ್ಟೆಂಟು ನಿಮಗೊಂದು ಎಚ್ಚರಿಕೆ ಇರಲಿ, ಪ್ರಿವೆಂಟ್ ಮಾಡಿ ಸ್ಪ್ರೆಡ್ ಆಗ್ದಂಗೆ. ಎಲ್ಲೋ ಒಂದು ಸಾರಿ ಚೈನೊಳಗೆ ಶುರುವಾಗಿದೆ ಅಂತ ಇಡೀ ಪ್ರಪಂಚಕ್ಕೆ ಈಗಲೇ ಬಂದ್ಬಿಡ್ತು ಅನ್ನೋ ಇದು ಬರುತ್ತೆ. ಸೊ ನನಗೆ ಈಗ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಬಗ್ಗೆಮ್ಮ, ಇದನ್ನು ಚೈನಾಗಳು ಶುರುವಾಗಿದೆ, ಈಗ ಎಲ್ಲರಿಗೂ ಗೊತ್ತು ಪ್ರಪಂಚದಲ್ಲಿ. ಆ ಚೈನಾದಿಂದ ಬರೋರನ್ನ ಏನೂ ಬೇಕಿಲ್ಲ, ಕ್ವಾರಂಟೈನ್ ಮಾಡಿ, ಐಸೋಲೇಟ್ ಮಾಡಿ. ನೋಡಿ, ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರು ಕೆಂಪೇಗೌಡರದ್ದಿದೆ, ಅಲ್ಲೇ ಪಕ್ಕದಲ್ಲೇ ನಾನೇ ಐ ಆಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್, ಆಕಾಶ್ ಮೆಡಿಕಲ್ ಕಾಲೇಜ್. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕೊರೋನಾ ಟೈಮ್ನಲ್ಲಿ ಎಂಥ ಸೇವೆ ಮಾಡಿತು ಅಂದರೆ ಹಾಸ್ಪಿಟ್ಲು ಎಲ್ಲರನ್ನೂ ಕರೆದು ಅಲ್ಲೇ ಐಸೋಲೇಟ್ ಮಾಡಿ 2 ದಿನ ಆದಮೇಲೆ ಅವ್ರನ್ನ ಕಳಿಸಿದಾಗ ಎಷ್ಟೋ ಕಾಯಿಲೆ ಕಂಟ್ರೋಲ್ ಆಯಿತು. ಈಗಲೂ ಕೂಡ ಆ ಪಾಠ ಕಲ್ತಿರೋದ್ರಿಂದ ದಯವಿಟ್ಟು ಯಾರೇ ಒಂದು ಟ್ರಾವೆಲಿಂಗ್ ಪೇಷಂಟ್, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಪೇಷಂಟ್ನ ಐಸೋಲೇಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಅವ್ರನ್ನ ಅವ್ರ ಮನೆಗೆ ಹೋಗಿ ಬಿಡಬಾರ್ದು. ಆ ರೀತಿ ಮಾಡಿದರೆ ಈ ಕಾಯಿಲೆ ಕೂಡ ಈ ಅವಾಂತರ ಅಂತೂ ಸೃಷ್ಟಿ ಆಗಲ್ಲ, ಅಷ್ಟಂತೂ ಸತ್ಯ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ HMPV ವೈರಸ್ನ ಕುರಿತಾಗಿ, ಅದರ ಗುಣಲಕ್ಷಣಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಯಾವೆಲ್ಲ ಗುಣಲಕ್ಷಣಗಳು ಇರುತ್ತೆ ಅಂದರೆ, ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ, ಇದು 15 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಅಂತಲ್ಲ, ದೊಡ್ಡವರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಈ ರೀತಿಯಾದಂಥ ವೈರಸ್ಗಳು ಬೇಗ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.